ಹಗರಣವನ್ನ ವಶಕ್ಕೆ ಪಡೆದು ಇಡಿ ವಿಚಾರಣೆಯನ್ನ ನಡೆಸ್ತಾ ಇದೆ. ಇದೇ ಹೊತ್ತಲ್ಲಿ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕಣ್ಣೆದ್ರೆ ಅನ್ಯಾಯ, ಮೋಸ ಆಗಿದೆ. ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಸಿದ್ದರಾಮಯ್ಯ ಮಾಡ್ತಿದ್ದಾರೆ. ನೆಕ್ಕಂಟಿ ನಾಗರಾಜ್ ನಾಗೇಂದ್ರ ಡೀಲ್ ಬಗ್ಗೆ ಮೊದಲೇ ಹೇಳಿದ್ದೆ. ಪಾತ್ರಧಾರಿಗಳಲ್ಲಿ ಕೆಲವರು ಬಿದ್ದಿದ್ದಾರೆ, ಸೂತ್ರಧಾರಿಗಳು ಸಿಕ್ಕಿಬಿದ್ದಿಲ್ಲ. ಸರ್ಕಾರ ತನಿಖೆಯ ಪೂರ್ಣ ದಾಖಲಾತಿಗಳನ್ನು ಸಿಬಿಐ ವಶಕ್ಕೆ ಒಪ್ಪಿಸಬೇಕು ಅಂತ ಆಗ್ರಹಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಬಯಲಿಗೆ ಬಂದ 2ನೇ ದಿನ ನಾನು ಪ್ರೆಸ್ ಮೀಟ್ ಮಾಡಿದೆ. ಪ್ರೆಸ್ ಮೀಟ್ ಮಾಡಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, ನೆಕ್ಕುಂಟಿ ನಾಗರಾಜು ಮತ್ತು ನಾಗೇಂದ್ರಗಿರುವಂಥ ವ್ಯಾವಹಾರಿಕ ಸಂಬಂಧ. ನಾಗೇಂದ್ರ ಅವರು ಶಾಂಗ್ರಿಲಾ ಹೋಟೆಲ್ನಲ್ಲಿ ಅಧಿಕಾರಿಗಳ ಸಭೆ ಕರೆದು ಒಂದು ಡೈರೆಕ್ಷನ್ ಕೊಟ್ಟಿರೋದ್ರ ಬಗ್ಗೆನೂ ಕೂಡ ನಾನು ಹೇಳಿದ್ದೆ. ಡೈರೆಕ್ಷನನ್ನು ವಸಂತ ನಗರ ಬ್ರಾಂಚಿನಿಂದ MG ರಸ್ತೆ ಬ್ರಾಂಚಿಗೆ ಯೂನಿಯನ್ ಬ್ಯಾಂಕ್ ಖಾತೆಯನ್ನು ಬದಲಾಯಿಸಬೇಕು ಅನ್ನೋ ಸೂಚನೆ ಕೊಡ್ತಾರೆ ಅಂತ. ಅಲ್ಲಿಂದಲೇ ಹಗರಣದ ಪ್ರಾರಂಭ, ಆದಿಯಾಗದೆ ಅಲ್ಲಿಂದ. ಆಮೇಲೆ ಮುಂದುವರೆದು ಹೇಳಿದ್ದೆ, ನೆಕ್ಕುಂಟಿ ನಾಗರಾಜೇ ಇದರ ಸೂತ್ರಧಾರ. ನೆಕ್ಕುಂಟಿ ನಾಗರಾಜು ನಾಗೇಂದ್ರ ಜೊತೆಗೆ ವ್ಯಾವಹಾರಿಕ ಸಂಬಂಧ ಇದೆ. ಇದ್ರ ಜೊತೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಭಾಳ ಪರಮಾಪ್ತ ಇದ್ದಾನೆ ಅಂತಕ್ಕಂಥ ಫೋಟೋವನ್ನು ನಾನು ಬಿಡುಗಡೆ ಮಾಡಿದ್ದೆ. ನಾವು ಈ ಎಲ್ಲ ದಾಖಲೆ ಬಿಡುಗಡೆ ಮಾಡಿದ ಮೇಲೆ SIT ಅವನು ವಶಕ್ಕೆ ತಗೊಂತು ನೆಕ್ಕುಂಟಿ ನಾಗರಾಜನ.